ಗ್ರೇಟ್ ಎನರ್ಜೆಟಿಕ್ ಅಂಡ್ ಯಂಗ್ ಸ್ಟಾರ್ ನಾಗರಾಜ್ ಸರ್ ಬಂದವ್ರೆ ಹಾಗೂ ಸತ್ಯಮೇವ್ ಸರ್ ಬಂದಿದ್ದಾರೆ. ಐ ಥಿಂಕ್ ಒಳ್ಳೇದಕ್ಕ ಕೆಟ್ಟದಕ್ಕ ಅದು ಗೊತ್ತಾಗ್ತಾ ಇಲ್ಲ. ಸತ್ಯಮೇವ ಅಂತಂದ್ರೆ ಎಲ್ಲರೂ ಕಿರ್ತಿರಲ್ಲ, ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಅರ್ಥ ಆಗ್ತಾ ಇಲ್ಲ. ಕೆಟ್ಟದಕ್ಕ ಒಳ್ಳೇದಕ್ಕೆ. ಥ್ಯಾಂಕ್ ಯು. ಅದು ಇವತ್ತು ಸತ್ಯಮೇವ್ರಿಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಅದೇ ಹೆಸರು ಕರಿಬೇಕು, ಕ್ರೇಜಿ ಸ್ಟಾರ್. ಈಗ ನಮ್ಮ ಸಾರ್ ಬಂದಿದ್ದಾರೆ, ಹಾಗೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಮೇನ್ ಇಂದ ಅರ್ಥಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಸಡಗರ ಅಂತ. ಹೋದ ಸಂಕ್ರಾಂತಿ ಸಡಗರವನ್ನು ನಾವು ಆಂಧ್ರದಲ್ಲಿ ತುಂಬ ಯಥೇಚ್ಛವಾಗಿ ನೋಡಿರ್ತೀವಿ. ಆಂಧ್ರದಲ್ಲಿ ಬಹುಶಃ ಈ ಸ್ಕೂಲಿಗೆ ಬಂದಿದ್ದ ತಕ್ಷಣ ಎತ್ತುಗಳು ಪೂಜೆ ಮಾಡೋ ಮುಖಾಂತರವಾಗಿ, ತರಕಾರಿ ಪೂಜೆ ಮಾಡೋ ಮುಖಾಂತರವಾಗಿ ಒಂದು ಸ್ಕೂಲಿಗೆ ಒಂದು ಸೊಬಗು ಮತ್ತನ್ನು ಕೊಟ್ಟಿದ್ದೀರಿ. ಹೊಸತನವನ್ನು ನಿಮ್ಮ ಸ್ಕೂಲ್ ಕಂಡುಹಿಡಿತಾ ಇದೆ. ನೀವು ಹೊಸದು ಏನಾದರೂ ಮಾಡಬೇಕನ್ನೋದು ನಿಮ್ಮ ಸ್ಕೂಲ್ ತೋರಿಸ್ತಾ ಇದೆ. ನನಗೆ ಒಂದ್ಸರಿ ಬ್ಯಾಕ್ ತಿರುಗಿ ನೋಡಿದಾಗ ಬ್ಯಾಕ್ ಟು ಪೆವಿಲಿಯನ್ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್ಗಿಂತ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವೆಲ್ಲಿ ಕಲಿಸ್ತೀವಿ. ನಾವು ಯಾರೇ ಮನೆಗೆ ಬಂದ ತಕ್ಷಣ ದೊಡ್ಡವ್ರಿಗೆ ಕಾಲಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಸ್ಕೃತಿ ಯಾವತ್ತು ನಾವು ಕಲಿಸ್ತೀವಿ, ಬಹುಶಃ ನಮ್ಮ ಮಕ್ಕಳಿಗೆ ಅರ್ಧ ಎಜುಕೇಷನ್ ಕೊಟ್ಟಾಗ ಆಗ್ತದೆ. ಇವತ್ತು ಎಲ್ಲ ತಂದೆ ತಾಯಿಗಳು ಒಂದು ತಪ್ಪು ಮಾಡ್ತಾ ಇದ್ವಿ. ಮಕ್ಕಳು ಬಂದಿದ್ದ ತಕ್ಷಣ, ಸ್ಕೂಲ್ ಬಿಸಾಗಿದ ತಕ್ಷಣ, ಬ್ಯಾಗ್ ಬಿಸಾಗಿದ ತಕ್ಷಣ ಫಸ್ಟ್ ಏನು ಕೇಳ್ತವೆ? ಫೋನ್ ಕೇಳ್ತವೆ. ಏನು ಮಾಡ್ತವೆ? ಫೋನ್ ಕೇಳ್ತವೆ. ಇದೊಂದು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ, ಯಾಕೆ ಆಧುನಿಕ ಜಗತ್ತು ತುಂಬ ಮುಂದೋಗ್ತಾ ಇದೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಫೋನು ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ನಮ್ಮ ತೊಂದರೆಗಳು ಆಗ್ತಾ ಇದೆ. ಸೊ ಅದರಿಂದ ಪೇರೆಂಟ್ಸ್ ಇದರಿಂದ ಖಂಡಿತವಾಗ್ಲೂ ಇದು ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ, ಎಲ್ಲ ಪೇರೆಂಟ್ಸ್ಗೂ ತುಂಬ ಮಕ್ಕಳು ಚೆನ್ನಾಗಬೇಕು ಅಂತ ಆಸೆ ಇರ್ತದೆ. ತಪ್ಪೇನಿಲ್ಲ. ನಾನು ಅದ್ರ ಬಗ್ಗೆ ಆ್ಯಸ್ ಎ ಪೇರೆಂಟ್ಸಾಗಿ ನನಗೂ ಕೂಡ ಹೇಳ್ತೀನಿ, ತಪ್ಪೇನಿಲ್ಲ. ಬಟ್ ಆದರೆ ಯಾವ ಇನ್ಸ್ಟಿಟ್ಯೂಟಲ್ಲಿ ನಾವು ಹಾಕಿದ್ರೆ, ಯಾವ ಇನ್ಸ್ಟಿಟ್ಯೂಟಿಂದ ದೊಡ್ಡ ಮಕ್ಕಳು ಆಚೆಗೆ ಬಂದಿದ್ದಾರೆ. ನಾನು ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಜನ ಮಕ್ಕಳು ನಾನು ಮೀಟ್ ಮಾಡ್ತಾ ಇರ್ತಾರೆ. IBM ಇದ್ದಾರೆ, ಇನ್ಫೋಸಿಸ್ ಇದ್ದಾರೆ. ಅವರೆಲ್ಲ ಬಂದು ನಾನು ಮಾತಾಡ್ತಾರೆ, ಸರ್ ನಾವು ಅಮೃತಜ್ಯೋತಿ ಸ್ಕೂಲ್ ಮಕ್ಕಳು ಅಂತ ಹೇಳ್ತಾರೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಅಮೃತಜ್ಯೋತಿ ಸ್ಕೂಲ್ ಏನೇನು ಉಂಟಾಗ್ತಾ ಇದೆ ಅಂತಂದರೆ, ದಯವಿಟ್ಟು ದೊಡ್ಡ ಯಂತ್ರಗಳನ್ನು, ದೊಡ್ಡ ಇಂಜಿನಿಯರ್ಗಳನ್ನು ಹುಟ್ಟಾಕಿ ಆಚೆ ಕಳಿಸ್ತಾ ಇದೆ. ಬಹುಶಃ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಅಷ್ಟು ದೊಡ್ಡ ಸ್ಕೂಲು, ಒಂದು ವಿಷನ್ ಇರ್ತಕ್ಕಂಥ ಸ್ಕೂಲು, ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಂತಂದರೆ ಅಮೃತಜ್ಯೋತಿ ಸ್ಕೂಲ್ ಅಂದರೆ ತಪ್ಪಾಗಲಾರ್ದು ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ತೀನಿ, ಕನಸು ಕಾಣಬೇಕು. ಖಂಡಿತವಾಗ್ಲೂ ಕನಸು ಕಾಣಬೇಕು. ನಾವು ಕನಸು ಮುಟ್ಟುವಂಥ ಕನಸು ಕಾಣಬೇಕು. ದೊಡ್ಡ ಕನಸು ಕಾಣ್ತಾರೆ, ಯಾಕಂದರೆ ನಾವು ಮುಟ್ಟುವಂಥ ಕನಸು ಕಾಣಬೇಕು ಅಂತ ಹೇಳ್ತೀನಿ. ನಾನು ಈ ಒಂದು ವಿಚಾರದಲ್ಲಿ ಒಂದು ಪೇರೆಂಟ್ಸ್ನ ಮಾತಾಡ್ತೀನಿ. ಇವತ್ತು ನಾನು ಒಂದು ಸ್ಟೋರಿ ಓದ್ತಾ ಇದ್ದೆ. ನಾನು ಸಾಕಷ್ಟು ಸ್ಕೂಲಲ್ಲಿ ಈ ಸ್ಟೋರಿ ಹೇಳಿದ್ದೀನಿ ನಾನು. ಯಾಕೆಂತಂದರೆ ಎಲ್ಲ ಊರಲ್ಲಿ ಗಣಪತಿ ಟೆಂಪಲ್ ಇದ್ದೇ ಇರ್ತಾನೆ. ನಮ್ಮೂರಲ್ಲಿ ಕೂಡ ಗಣಪತಿ ಟೆಂಪಲ್ ಇದ್ದಾರೆ. ಆ ಟೆಂಪಲ್ ಓಪನ್ ಮಾಡಿದ ತಕ್ಷಣ, ಬೆಳಗ್ಗೆ 5 ಗಂಟೆ ಪೂಜಾರಿ ಓಪನ್ ಮಾಡಿದ ತಕ್ಷಣ, ನನ್ನಂಥ ಒಬ್ಬ ಎಲ್ಲ ಥರ ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವನು ಬೆಳಗ್ಗೆ ಸ್ನಾನ ಮಾಡಿ ಅವನು ಫಸ್ಟ್ ಪರ್ಸನ್ ಗಣಪತಿಗೆ ಹೋಗ್ತಾ ಇದ್ದಂತೆ. ಫಸ್ಟ್ ಪರ್ಸನ್ ಅವ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಇವನೇ ಫಸ್ಟ್ ಪರ್ಸನ್ ಹೋಗ್ತಾ ಇದ್ದನು. ಗಣೇಶನಿಗೆ ಹೋಗಿ ಒಂದು ನಮಸ್ಕಾರ ಆಗ್ತಾ ಇದ್ದೆ. ಏನು ನಮಸ್ಕಾರ ಆಗ್ತಾ ಇದ್ದಾನೆ? ಗಣೇಶ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಪ್ಪ, ದಯವಿಟ್ಟು ಒಂದು 5 ಕೋಟಿ ಲಾಟ್ರಿ ಹೊಡ್ಸಪ್ಪ. ಎಷ್ಟು ಕೋಟಿ? ಅವ್ನು ಡಬಲ್ ಡಿಗ್ರಿ ಮಾಡೋನಂತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುವಂತೆ. 5 ಕೋಟಿ ಲಾಟ್ರಿ ಹೊಡ್ಸಪ್ಪ. 1 ಡೇ ಆಯ್ತು, 2 ಡೇ ಆಯ್ತು, 3 ಡೇ ಆಯ್ತು, 1 ಮಂತ್ ಆಯ್ತು, 2 ತಿಂಗಳಾಯ್ತು, 1 ವರ್ಷ ಆಯ್ತು, 3 ವರ್ಷ ಆಯ್ತು. ಪ್ರತಿ ದಿವಸ ಗಣೇಶನಿಗೆ ಅವನ ಮಗನೇ ದರ್ಶನ ಆಗ್ತಾ ಇದೆ. ಪ್ರತಿ ಸಾರಿ 3 ವರ್ಷನೂ ಅವ್ನು ಪ್ರತಿ ಸಾರಿ ಕೇಳೋದು, 5 ಕೋಟಿ ಲಾಟ್ರಿ ಹೊಡ್ಸು, 5 ಕೋಟಿ ಲಾಟ್ರಿ ಹೊಡ್ಸು, 5 ಕೋಟಿ ಲಾಟ್ರಿ ಹೊಡ್ಸು, 5 ಕೋಟಿ ಲಾಟ್ರಿ. ಇದನ್ನ ನೋಡಿ ಪಾರ್ವತಿ ಸ್ವಲ್ಪ ಸಿಟ್ಟು ಬಂದಂತೆ. ಗಣೇಶನ ಕರೆದು ಕೇಳಿದ, ಅಲ್ಲ ಗಣೇಶ, ಅಷ್ಟು ಕ್ಲೀನಾಗಿ ಸ್ನಾನ ಮಾಡಿ ಬೆಳಗ್ಗೆ ಬಂದು ಪೂಜೆ ಮಾಡ್ತಾವನಲ್ಲ, 3 ವರ್ಷದಿಂದ ಅವ್ನು ಕೇಳ್ಕೊಂತವನೆ, ಅವನೇನೋ ತೀರಿಸ್ಬಾರ್ದು ಅವನ ಆಸೆ. ನಾನು ಅಮ್ಮ, ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಗ ನೋಡಿ ಸಾಕಾಗ್ಬಿಟ್ಟಿದೆ. ಅವನೇನು ಕೇಳ್ತಾನೆ ಗೊತ್ತಾ ಅಂತ ಕೇಳಿದ್ರು. 5 ಕೋಟಿ ಲಾಟ್ರಿ ಹೊಡ್ಸು, 5 ಕೋಟಿ ಲಾಟ್ರಿ ಹೊಡ್ಸಕ್ಕೆ ನಾನು ಸಿದ್ಧವಾಗಿದ್ದೆ. ನಾವು ಯಾವ ನಂಬರ್ಗಮ್ಮ ಹೊಡ್ತೀನಿ ಲಾಟ್ರಿ ನಾನು ಅಂತ ಕೇಳಿದ. ಅವ್ನು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ. ಅವನು
ಬಟ್ ಲಾಟರಿ ಟಿಕೆಟ್ ಓಡಿಸ್ಬೇಕಂತ ಅವನಿಗೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ ನನ್ನ ಮಗ ದೊಡ್ಡವನಾಗಬೇಕು, ನನ್ನ ಮಗ ದೊಡ್ಡವನಾಗಬೇಕು. ಏನಾಗಬೇಕು? ನನ್ನ ಮಗ ದೊಡ್ಡವನಾಗಬೇಕು. ದೊಡ್ಡವನಾಗಬೇಕು ಏನು ಮಾಡಬೇಕು? ಒಳ್ಳೆ ಸ್ಕೂಲ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನು ಮಾಡೋದಿಲ್ಲ. ಎಲ್ಲ ಒಂದು ಕಡೆ ನನ್ನ ಮಗ ಓದ್ಬೇಕಂತ ಎತ್ತಾಗ್ತಾರೆ ಅಷ್ಟೇ. ಯಾವ ಸ್ಕೂಲಲ್ಲಿ ಹೋದ್ರೆ ನನ್ನ ಮಗ ದೊಡ್ಡವನಾಗ್ತಾನೆ. ಈ ಸ್ಕೂಲಿಂದ ಎಷ್ಟು ಜನ ಮಕ್ಕಳು ಆಚೆ ಹೋಗಿದ್ದಾರೆ, ಯಾರು ಡಿಗ್ರಿ ತಗೊಂಡಿದ್ದಾರೆ, ಯಾರು MBBS ಆಗಿದ್ದಾರೆ. ಇಂಥ ಸ್ಕೂಲ್ನ ಹುಡುಕಿ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ ಸರ್. ಸ್ಕೂಲ್ಸ್ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ. ನಥಿಂಗ್ ಬಟ್ ತಪ್ಪು ಪ್ರತಿ ಪಂಚಾಯತಿಗಳಲ್ಲಿ ಕೂಡ ಈ ಪ್ರೈವೇಟ್ ಸ್ಕೂಲ್ ಉತ್ಪಾಗ್ತಿದೆ. ದಯವಿಟ್ಟು ಒಳ್ಳೆ ಎಜುಕೇಶನ್ ಇರ್ತಕ್ಕಂಥ ಇಂಥ ಎಮರ್ಜೆನ್ಸಿ ಸ್ಕೂಲ್ನ ಒಂದು ವಿಸಿಟ್ ಮಾಡ್ಕೊಂಡು ಒಬ್ಬ ಶಾಸಕನ ಕೇಳ್ತಾ ಇದ್ದೀನಿ. ಯಾಕೋ ನನಗೆ ಕಾಡೇಪಲ್ಲವ್ರು ನನಗೆ ಕ್ಲೋಸ್ ಅಂತ ನಾನು ಹೇಳ್ತಾ ಇಲ್ಲ. 7 ವರ್ಷದಿಂದ ಈ ಸ್ಕೂಲ್ ನಾನು ಸತತವಾಗಿ ಬರ್ತಾ ಇದ್ದೀನಿ. 7 ವರ್ಷದಿಂದ ಇದೇ ಸಡಗರ ಇದೆ, ಇದೇ ಹಬ್ಬ ಇದೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಖುಷಿ ಆಗ್ತಾ ಇದೆ. ಪ್ರತಿ ಸಾರಿ ಕೂಡ ಮಕ್ಕಳು ಟಾಪರಾಗಿ ಆಚೆ ಬರ್ತಾ ಇದ್ದಾರೆ. ಸೊ ಬಹುಶಃ ಏನಾದರೂ ನನ್ನ ಮಕ್ಕಳ ಹತ್ರ ಇದೆ, ಖಂಡಿತವಾಗಿ ನಾನು ಈ ಸ್ಕೂಲ್ಗೆ ಆಗ್ತಾ ಇದೆ. ಎಲ್ಲ ಪೋಷಕರಿಗೂ ಒಳ್ಳೇದಾಗಲಿ. ಒಳ್ಳೆ ಮಕ್ಕಳನ್ನ ಬೆಳೆಸಿದಿರಿ, ಒಳ್ಳೆ ಮಕ್ಕಳನ್ನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀರಿ. ಅಂತಕ್ಕಂಗೆ ಒಳ್ಳೆ ವಿಷನ್ ಕಾಣಿ. ಮಕ್ಕಳನ್ನ ದಯವಿಟ್ಟು ಈ ದುಶ್ಚಟಗಳಿಗೆ ದಯವಿಟ್ಟು ಬಲಿ ಆಗ್ತಾವ್ರ ಮಕ್ಕಳು ಅಂತ ಅದಕ್ಕೆಲ್ಲ ಇದಾಗೋದು ಬೇಡ ಅಂತ ಹೇಳ್ತಾ, ಒಳ್ಳೆ ಒಂದು ಕಲ್ಚರ್ ಕೊಡ ಅಂತ ಹೇಳ್ತಾ, ಈ ಎಮರ್ಜೆನ್ಸಿ ಸ್ಕೂಲವ್ರಿಗೂ ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೂ ಹಾಗೂ ಪೋಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಒಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.